ನವೆಂಬರ್ 9ರಂದು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಬಾಬುರಾವ್ ಯಡ್ರಾಮಿ ಅವರ ಪೆನಲ್ಗೆ ಕಲಬುರಗಿ ಜಿಲ್ಲೆ ಮತದಾರರು ಮತ ನೀಡಬೇಕು ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಬಾಬುರಾವ್ ಯಡ್ರಾಮಿ ಮನವಿ ಮಾಡಿದರು. ಕಲಬುರಗಿಯಲ್ಲಿ ನಮ್ಮ ಆನ್ ಸ್ಪಾಟ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬಾಬುರಾವ್ ಯಡ್ರಾಮಿ ಅವರ ಪೆನಲ್ನ ಅಭ್ಯರ್ಥಿಗಳಿಗೆ ಕಲಬುರಗಿ ಜಿಲ್ಲೆಯ ಪತ್ರಕರ್ತರು ಹಾಗೂ ಸಂಘದ ಸದಸ್ಯರು ಮತ ನೀಡಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಚುನಾವಣೆ ನಾಳೆ ನವೆಂಬರ್ 9ರಂದು ಭಾನುವಾರ ನಡೆಯಲಿದೆ. ಹೀಗಾಗಿ ಕಲಬುರಗಿ ಜಿಲ್ಲೆ ಎಲ್ಲ ಪತ್ರಕರ್ತರು, ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಪತ್ರಕರ್ತರು ನಾಳೆ ಮತದಾನ ಮತದಾನ ಮಾಡುವ ಮೂಲಕ ಬಾಬುರಾವ್ ಯಡ್ರಾಮಿ ನೇತೃತ್ವದ ಸರ್ವ ಸದಸ್ಯರಿಗೆ ಪೆನಾಲ್ನ ಎಲ್ಲರಿಗೆ ಮತ ನೀಡುವ ಮೂಲಕ ಮತ್ತೊಂದು ಸಲ ಗೆಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ಕಳೆದ ಚುನಾವಣೆ ಹೊತ್ತಿನಲ್ಲಿ ನಾವೇನು ಭರವಸೆಗಳನ್ನು ನೀಡಿದ್ದೆವು, ಆ ಭರವಸೆಗಳನ್ನು ಶೇಕಡ 90ರಷ್ಟು ಭರವಸೆಗಳನ್ನು ಈಡೇರಿಸಿ ಮತ್ತೊಂದು ಅವಕಾಶ ಕೇಳಿಕೊಂಡು ನಿಮ್ಮ ಮುಂದೆ ನಿಂತಿದ್ದೀವಿ. ಅದು ಹೊಸ ಕಾರ್ಯಕ್ರಮಗಳು, ಪತ್ರಕರ್ತರ ಯೋಗಕ್ಷೇಮ ಆಗಿರ್ಬೋದು, ಶೈಕ್ಷಣಿಕ ಅಭಿವೃದ್ಧಿ ಆಗಿರ್ಬೋದು, ಪತ್ರಿಕಾ ಭವನಗಳ ಅಭಿವೃದ್ಧಿ ಆಗಿರ್ಬೋದು, ಇಂಥ ಅನೇಕ ಹೊಸ ಕಾರ್ಯಕ್ರಮವನ್ನು ಹಾಕ್ಕೊಂಡು ನಾವು ಮತ್ತೆ ನಿಮ್ಮ ಜೊತೆ ಪತ್ರಕರ್ತರ ಸಂಘ ಚುನಾವಣೆಗೆ ಇಳಿದಿದ್ದೇವೆ. ಯಾಕೆಂದರೆ ನಾವು ಹಿಂದೆ ಮಾಡಿದಂಥ ಕೆಲಸಗಳನ್ನು ತಾವು ಗಮನಿಸುವುದಾದರೆ ಪತ್ರಿಕಾ ಭವನದ ಮೇಲ್ಭಾಗದ ಸಭಾಂಗಣವನ್ನು ಭಾಳ ಹೈಟೆಕ್ ಸ್ವರೂಪದಲ್ಲಿ ಅಭಿವೃದ್ಧಿ ಮಾಡುವ ಮೂಲಕ ಅದನ್ನು ಇಡೀ ರಾಜ್ಯದಲ್ಲಿ ಮಾದರಿ ಪತ್ರಕರ್ತರ ಸಾಂಸ್ಕೃತಿಕ ಸಭಾಂಗಣ ನಿರ್ಮಾಣ ಮಾಡಿದ್ದೇವೆ. ನಿತ್ಯ ಪತ್ರಿಕಾಗೋಷ್ಠಿ ನಡೀತಕ್ಕಂಥ ಕೆಳಗಡೆ ಹಾಲನ್ನು ಅದನ್ನು ಹೈಟೆಕ್ಕಾಗಿ ರಿನೋವೇಷನ್ ಆಗಿದೆ ಈಗಾಗಲೇ. ಅದರ ಜೊತೆಗೆ ಒಂದಷ್ಟು ಗ್ರಾಮೀಣ ಭಾಗದ ಪತ್ರಕರ್ತರು ಬಂದಾಗ ಉಳಿದುಕೊಳ್ಳುವ ಸಲುವಾಗಿ ಒಂದು ಗೆಸ್ಟ್ ಹೌಸ್ ಥರ ಹಿಂದ್ಗಡೆ 2 ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅದನ್ನು ಈಗಾಗಲೇ ನಾವು ಕಾರ್ಯಯೋಜನೆ ಹಾಕಿಕೊಂಡಿದ್ವಿ. ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಸಂಘದ ಸದಸ್ಯರಿಗೆ ಒಂದು ಗುಂಪು ಆರೋಗ್ಯ ವಿಮೆಯನ್ನು ಅಥವಾ ಗುಂಪು ವಿಮೆಯನ್ನು, ಅಂದರೆ ಆಪತ್ಕಾಲದಲ್ಲಿ ಸಂಕಟದ ಹೊತ್ತಿನಲ್ಲಿ ಏನಾದರೂ ಅವಘಡಗಳಾದಾಗ ಪತ್ರಕರ್ತರ ಕುಟುಂಬಕ್ಕೆ ಒಂದಷ್ಟು ಇಡುಗಂಟು ಸಿಗಲಿ ಅಂತನ್ನೋ ಕಾರಣಕ್ಕೆ ನಾವು ಅಂಚೆ ಇಲಾಖೆಯ ಸಹಯೋಗದಲ್ಲಿ ಈ ಗುಂಪು ವಿಮೆಯನ್ನು ಮಾಡಿಸಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಜೊತೆಗೆ ಈ ಸಲ ನಾವು ಹೊಸದಾಗಿ ಏನಂದರೆ ಆಪ್ತ ರಕ್ಷಕ ಅಂತನೋ ಹೊಸ ಯೋಜನೆ, ಅಂದರೆ ಯಾವುದೇ ತುರ್ತು ಸಂದರ್ಭದಲ್ಲಿ ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಚಿಕಿತ್ಸೆಯ ಹೊತ್ತಿನಲ್ಲಿ ನಾವು ಪತ್ರಕರ್ತರ ಕುಟುಂಬದ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ನಾವು ಆಪ್ತ ರಕ್ಷಕ ಅಂತೇಳಿ ಒಂದು ಟೀಮನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಅವರು ಕಲಬುರಗಿ ಜಿಲ್ಲೆಯಲ್ಲಿ ಒಂದು 6 7 ಜನರ ಗುಂಪಿರ್ತದೆ. ಯಾರಿಗಾದರೂ ಒಬ್ಬರಿಗೆ ತುರ್ತು ಯಾವುದೇ ಜಿಲ್ಲೆ ಯಾವುದೇ ಭಾಗದಿಂದ ನಾವು ಗುಲ್ಬರ್ಗಕ್ಕೆ ಹೆಂಗೆ ಟ್ರೀಟ್ಮೆಂಟಿಗೆ ಹೊಂಟೀವಿ, ಸಣ್ಣ ಪುಟ್ಟ ಕಾಯಿಲೆ ಹೊರತುಪಡಿಸಿ ಎಮರ್ಜೆನ್ಸಿ ಅಂತ ಏನು ಬರ್ತದೆ ಆ ಟೈಮಲ್ಲಿ ಈ ತಂಡ ಅವ್ರ ಜೊತೆ ಇದ್ದು ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡೋದು, ವೈದ್ಯರ ಜೊತೆ ಸಂವಹನ ಮಾಡೋದಾಗಿರ್ಬೋದು, ಮತ್ತು ಅವ್ರಿಗೆ ಔಷಧೋಪಚಾರಕ್ಕೆ ಒಂದಷ್ಟು ನೆರವನ್ನು, ಅಂದರೆ ಒಂದಷ್ಟು 5ರಿಂದ 10 ಸಾವಿರ ರೂಪಾಯಿ ನೆರವನ್ನು ಸಹ ಅವರಿಗೆ ಕೊಡುವ ಮೂಲಕ ಅವ್ರ ಜೊತೆ ನಾವು ಇರ್ತೀವಿ ಅನ್ನೋ ಭರವಸೆ. ಯಾಕಂತಂದರೆ ಮೆಡಿಕಲ್ ಎಮರ್ಜೆನ್ಸಿ ಹೊತ್ತಿನಲ್ಲಿ ಸಂಘ ನಿಮ್ಮ ಜೊತೆ ಇದ್ದು ಕೆಲಸ ಮಾಡ್ತದೆ. ಜೊತೆಗೆ ಶೈಕ್ಷಣಿಕವಾಗಿ ಪತ್ರಕರ್ತರ ಮಕ್ಕಳಿಗೆ ಒಂದಿಷ್ಟು ಕಲಿಕೆಗೆ ಅನುಕೂಲ ಮಾಡಿಕೊಳ್ಳೋ ಸರಿ ಕಲಿಕಾ ಕಿಟ್ಗಳನ್ನು ಕೊಡಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಪತ್ರಕರ್ತರಿಗೆ ಇದರ ಲಾಭ ಸಿಗ್ತದೆ. ಅವ್ರ ಮಕ್ಕಳಿಗೆ ನೋಟ್ಬುಕ್ಕು, ಪೆನ್ನು, ಬುಕ್ಸು ಈ ಥರದೊಂದಿಷ್ಟು ಕೊಡುವಂಥ ಕಾರ್ಯಕ್ರಮವನ್ನು ಸಹ ನಾವು ಹಾಕ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಏನಪ್ಪ ಅಂತಂದರೆ ರಾಜ್ಯ ಮಟ್ಟದ ಪತ್ರಿಕೆ ಬಿಟ್ಟು ಹೊರತುಪಡಿಸಿ ಜಿಲ್ಲಾ ಮಟ್ಟದ ಪತ್ರಿಕೆಗಳು ಇವತ್ತು ಈ ಭಾಗದ ಜೀವಾಳ. ಹೀಗಾಗಿ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ, ಪ್ರಾದೇಶಿಕ ಪತ್ರಿಕೆಗಳಿಗೆ ಮತ್ತು ಈ ಭಾಗದ ಇಲ್ಲಿಂದ ಪ್ರಕರಣದ ಪತ್ರಿಕೆಗಳಿಗೆ KKRDB ಮತ್ತು ಸರ್ಕಾರದಿಂದ ಇನ್ನೂ ಒಂದು ಪುಟ ಹೆಚ್ಚುವರಿಯಾಗಿ ಜಾಹೀರಾತನ್ನು ಕೊಡಿಸಲಿಕ್ಕೆ ಪ್ರಥಮ ಆದ್ಯತೆಯ ಮೇಲೆ ನಾವು ಈ ಸಲ ಕೆಲಸ ಮಾಡಲಿಕ್ಕೆ ನಾವು ಯೋಜನೆ ಯಾಕೆಂತಂದರೆ ಸಣ್ಣ ಪತ್ರಿಕೆಗಳು ಬೆಳೆದಷ್ಟು ಈ ಭಾಗದ ಭಾವನೆಗಳನ್ನು ಬೆಳೀತವೆ ಅನ್ನೋ ನಂಬಿಕೆ, ವಿಶ್ವಾಸ ನಮ್ಮದು. ಯಾಕೆಂದರೆ ಅದು ಜನರ ಆಸ್ಮಿತೆ ಇರ್ತದೆ. ಆ ಆಸ್ಮಿತೆಯನ್ನು ಬೆಳೆಸಲಿಕ್ಕೆ ನಾವು ಸಣ್ಣ ಪತ್ರಿಕೆ, ಜಿಲ್ಲಾ ಮಟ್ಟದ ಪತ್ರಿಕೆ ಹೆಚ್ಚೆಚ್ಚು ಪ್ರೋತ್ಸಾಹವನ್ನು ಕೊಡ್ತೀವಿ. ಸಣ್ಣ ಪತ್ರಿಕೆಗಳಿಗಾಗಿ ಒಂದಷ್ಟು ಮುಂದೆ ಪತ್ರಕರ್ತರ ವೃತ್ತಿಪರತೆ, ಟೋಟಲ್ ಇಡೀ ಪತ್ರಕರ್ತರ ವೃತ್ತಿಪರತೆಯನ್ನು ಹೆಚ್ಚಳ ಮಾಡುವ ಸಲುವಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸಹಯೋಗದಲ್ಲಿ ಕಾರ್ಯಾಗಾರನ ಏರ್ಪಡಿಸೋದು, ಮೀಡಿಯಾ ಫೆಸ್ಟ್ಗಳನ್ನ ಆಯೋಜಿಸೋದು, ಮತ್ತು ಪತ್ರಕರ್ತರ ಕೌಟುಂಬಿಕ ಸಮ್ಮೇಳನ ಮಾಡುವುದರ ಜೊತೆಗೆ ಒಂದು ವಾರ್ಷಿಕವಾಗಿ ಒಂದು ಸಮ್ಮೇಳನ ಮಾಡುವಂಥದ್ದು, ಈ ಥರ ಒಂದಿಷ್ಟು ಹೊಸ ಕೊಟ್ಟಿದ್ದೀವಿ. ಹಾಗೆ ಈಗಾಗಲೇ ನಾವು ಈ ಅವಧಿಯಲ್ಲಿ 4 ತಾಲೂಕುಗಳ ಪತ್ರಿಕಾ ಭವನ ಮಾಡಿದ್ದೇವೆ. ಬಾಕಿ ಉಳಿದ ತಾಲೂಕುಗಳಲ್ಲಿ ಸಹ ಪತ್ರಿಕಾ ಭವನ ನಿರ್ಮಾಣ ಮಾಡಬೇಕು ಅಂತನ್ನೋ ಸಂಕಲ್ಪದೊಂದಿಗೆ ನಾವು ಹೆಜ್ಜೆ ಇಡ್ತಿದ್ವಿ. ನಾವು ಪತ್ರಕರ್ತರ ಪ್ರಗತಿಗಾಗಿ ನಮ್ಮೊಂದಿಗೆ ನೀವು ಇರಿ ಅಂತನ್ನೋದು ನಮ್ಮ ಕಳಕಳಿಯ ಮನವಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ,
ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.